ಅದು ಇದು ಆಕ್ಚುಲಿ ಚೆನ್ನಾಗಿರೋದು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದೆ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ತುಂಬಾ ದಿನ ಆಯ್ತು ವಿಡಿಯೋ ಬಿಟ್ಟು. ಸೊ ಈ ವಿಡಿಯೋ ಯಾವ್ದ್ರ ಬಗ್ಗೆ ನೋಡ್ತಿದ್ದೀರಾ ಅಂತಂದ್ರೆ, ನಾವು ಈ ವರ್ಷ ಅಂದ್ರೆ 2024 ಸಂಕ್ರಾಂತಿಗೆ ಊರಿಗೆ ಹೋದಾಗ ಒಂದು ಔಟ್ ಸೈಡ್ ಕುಕಿಂಗ್ ಮಾಡಿರುವಂತ ಈ ವಿಡಿಯೋ ತುಂಬಾ ದಿನ ಆಗಿತ್ತು. ಅದು ತುಂಬಾ ನಮ್ಮೂರಲ್ಲಿ ನಮ್ಮ ಹುಡುಗನ ಹತ್ರ ಇಟ್ಟಿದ್ದೆ. ಅವಾಗ ನಾನು ಈ ಫೋನ್ ಇಟ್ಟಿದ್ದಿಲ್ಲ, ವಿವೋ ಫೋನ್ ಇಟ್ಟಿದ್ದರಿಂದ ನನ್ನ ಫೋನ್ ರೆಕಾರ್ಡ್ ಮಾಡಿರ್ಲಿಲ್ಲ. ಅವ್ನ ಫೋನಿಂದ ನನ್ನ ಫೋನ್ ತಗೊಳ್ಳೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗೋಯ್ತು. ಈ ಸಲ ದೀಪಾವಳಿಗೆ ಊರಿಗೆ ಹೋಗಿದ್ನಲ್ಲ, ಸೊ ಹಂಗೆ ವಿಡಿಯೋ ಅವನ ಹತ್ರದಿಂದ ತಗೋಬಿಟ್ಟು ಇವಾಗ ಆ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತಿದ್ದೀನಿ. ಸೊ ಈ ವಿಡಿಯೋನಲ್ಲಿ ಕೆಲವು ಫುಟೇಜ್ಗಳು ಕಾಣಿ ಆಗ್ಬಿಟ್ಟಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಎಲ್ಲ ನೀಟಾಗಿ ಅಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ನಿಮ್ಗೆಲ್ಲ ಹೇಳ್ತೀನಿ. ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೇಕಾಗಿರೋ ಸಾಮಗ್ರಿಗಳು ಯಾವ್ದು ಅಂತಂದ್ರೆ, ಮೊದಲನೇದು ಚಿಕನ್ಗೆ ಯಾವ ಕ್ವಾಂಟಿಟಿನಲ್ಲಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ತಗೊಳ್ಳಿ. ಮಸಾಲೆ ಐಟಮ್ಸ್ ಏನೇನ್ ಬೇಕು ಅಂತಂದ್ರೆ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಮತ್ತೆ ಚಿಕನ್ ಮಸಾಲ, ಎಣ್ಣೆ ಮತ್ತೆ ಉಪ್ಪು. ಏನ್ ಮಾಡ್ತೀರಾ ಅಂತಂದ್ರೆ, ಒಂದು ದೊಡ್ಡ ಪಾತ್ರೆ ನೋಡಿದ್ರಲ್ಲ, ದೊಡ್ಡ ತಟ್ಟೆನಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಆ ಚಿಕನ್ ಮೇಲೆ ಚೆನ್ನಾಗಿ ಚಾಕುವಿಂದ ಚೆನ್ನಾಗಿ ಒಂದ್ 2-4 ಭಾಗ ನೀಟಾಗಿ ಮಸಾಲ ಹಿಡಿಯೋ ತರ ಕಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಅದ್ರ ಮೇಲೆ ಮಸಾಲ ಹಾಕಿ ನೆಕ್ಸ್ಟ್ ಪ್ರೊಸೀಜರ್ನ ನೀವೇ ವಿಡಿಯೋದಲ್ಲಿ ನೋಡ್ತೀರಾ, ಅದು ಕಂಟಿನ್ಯೂ ಮಾಡಿ. పడిందంటే నరేస అట్ట ఈ చేతులు ఇడవడా కదా నరేస. మనకు చికెన్ ముఖ్యం, చేతులు పోతే మన చేతులు చికెన్ అయిపోతుంది. పోసట్టు ఇటు రుద్దు కొంచెం కాళ్ళు. ಇದೆಲ್ಲ ಅಲ್ಟ್ರಾ ಲೆಜೆಂಡ್ಸ್. ಹಿಂಗೇನಾದರೂ ಅಕಸ್ಮಾತ್ ನಾವು ಇಲ್ಲೋಡಿಲ್ಲೇ ಹಿಂಗಿಟ್ಟಿರ್ತೀವಿ, ಅಲ್ಲಿ ಬೆಂಕಿ ಏನಾದ್ರು ಹಚ್ಕೊಂಡಿಲ್ಲ ಅಂತಂದ್ರೆ ಜಸ್ಟ್ ಸಿಂಪಲ್ ಅವಾಗ ಇಟ್ಬಿಟ್ರೆ అంతే. మా బాగా చెప్తాడు, నేను మాట్లాడే నీ చెవులు నీ కళ్ళతో ఇంకేం పని చేయకూడదు. పని అట్ట ఏమైనా పని చేసింది అనుకో, నెక్స్ట్ బర్త్డే ఇదే ఉండదు. చేస్తున్నాము లాక్డౌన్ ఏమైనా ఉడకలేదంటే ఇంటి ఎత్తుకుపోయి ఏం చేద్దాం అంతే. వీడియో కోసం 12,000 దుమ్ముదులు చాలే రాత్రి. కొంచెం ఉడకాలి, ఇంకా కొంచెం దాన్ని తీసుకోపోరా. ఊరికే మంట పోకూడదు. పో లాక్కో. కార్తీక్ కట్ చేయండి. పచ్చిదా కార్తీక్ అది గుండికాయ ಬೇರೆ, ಲಿವರ್ ಬೆಣ್ಣೆ ಉಂಟು. ಗುಂಡಿಕಾಯ ಇಟ್ಟದ లాగిತೀವಿ ಅಪ್ಪಡೆ ಅದು ಇದು ಆಕ್ಚುಲಿ ಚೆನ್ನಾಗಿರೋದು. ಆಯ್ತು, ಅಲ್ಲಿ ಮಸಿ ಇದೆ ನೋಡಿ, ಸ್ವಲ್ಪ ತೋರಿಸಿ ವರ್ಷದ ಸೂಪರ್. ఉడికిండదు అంత, అది ఉడికితే అట్ట ఎక్కువ ఇది ఇస్తే కాలిపోతుంది. ನಾ ಅಪ್ಪಡೆ ತಿನ್ನಿನ ಟೇಸ್ಟ್ ಅಟ್ಲೆ ಸೂಪರಾಗಿ ಬಂದೈತೆ. ಈ ಲೆಗ್ ಪೀಸ್ಗೂ ಈ ಪೀಸಲ್ಲಿರೋ ಮಸಾಲ ಅಂಟ್ಕೊಂಡಿರೋದಕ್ಕೂ ನೋಡ್ರಿ ಹೆಂಗ್ ಬಂದೈತೆ ನಮ್ಮ. ನೋಡ್ರಿ ಈ ಸೂಪಿಸ್ರ ಇಂದ ಹೊಟ್ಟು ಇಂದ ಪಟ್ಟು ನೂ ಪಟ್ಟು ಅದು ವದುಲು చూಡ್రా ఈ స్మెల్ಗೂ ಇದಕ್ಕೂ అట్టే సూపర్. సూపర్గా ఉంది అన్న. ಕನ್ಸಿಸ್ಟೆನ್ಸಿಗೂ ಒಳ್ಳೆ ಹಂಗಂದ್ರೆ ಯಾರು ಬೇಜಾರು ಮಾಡ್ಕೊಳ್ಳಿ, ಯಾಕಂದ್ರೆ ನಾವು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಫೀಲ್ ಆಗ್ತೀವಿ. ನಿಜ ಮಸ್ತಾಗೈತೆ. ಇನ್ನೊಂದ್ಸಲ ಆಗಿ ಬೇಯಿಸ್ಬೇಕಷ್ಟೇ. ಓವರಾಲ್ ಹೆಂಗೈತಿ ಈಗ ಹೇಳ್ಬಿಡು.
ಹೇಗಿತ್ತು ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಮಾಡಿರೋದು? ಹೇಗಿತ್ತು ಹೇಳಿ ಫಸ್ಟಿಗೆ? ನಿನ್ನ ಮಕ ಬಾಯಿ ಮಾತು ಬರ್ತಾ ಇಲ್ಲ ಅಂತ ಅರ್ಥ. ಸೂಪರ್ ಆಗೈತೆ. ಎಕ್ಸಲೆಂಟ್. So beautiful, so elegant, just looking like a wow. Korwa. ಒಂದರ ತಿಂದು ಕೊನೆಯದಾಗಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ವೀಡಿಯೋಸು ಬೇಜಾನ್ ಬರ್ತಾ ಇರ್ತವೆ. ಒಳ್ಳೆ ರೆಸಿಪಿಗೋಸ್ಕರ ಬರ್ತೀವಿ ನಾವು. ಅಂದರ ನರೇಶ ಸಿಗೋಣ ಅಂತೇಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲೇ ಹೋದ್ರೂ ಸೇಫಾಗಿ ಹೋಗ್ರಿ, ಹುಷಾರಾಗಿ ಹೋಗ್ರಿ, ಚೆನ್ನಾಗಿ ತಿನ್ರಿ. ಸೊ ವಿಡಿಯೋ ನೋಡೋದೆಲ್ಲ ತುಂಬಾ ಇಷ್ಟಪಟ್ಟಿರ್ತೀರಿ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಟೈಮ್ ನಿಜವಾಗ್ಲೂ ಈ ತರ ತಪ್ಪನ್ನ ಮತ್ತೆ ರಿಪೀಟ್ ಮಾಡೋದಿಲ್ಲ. ಯಾಕಂದ್ರೆ ಅಷ್ಟು ನೀಟಾಗಿ ಸ್ವಲ್ಪ ಕೂಡ ಬೋರ್ ಹೊಡೆದಿರಂಗೆ ತಗೊಂಡೋಗಿರ್ತೀನಿ. ಸೊ ಒಂಥರ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ವಿ ವಿಡಿಯೋನೆಲ್ಲ. ಒಂದೊಂದು ಐಟಮ್ ಒಬ್ಬೊಬ್ರು ಇಟ್ಕೊಂಡು ಜೋರಾಗಿ ಕಿಡ್ಸ್ಕೊಂಡು ಹೇಳೋ ತರ ಮಾಡಿದ್ವಿ. ಬಟ್ ಆ ಫುಟೇಜ್ ಎಲ್ಲ ಎಲ್ಲೋ ಮಿಸ್ ಆಗ್ಬಿಟ್ಟಿತ್ತು. ನಿಜವಾಗ್ಲೂ ಮಿಸ್ ಆಗಿರೋದು ಸ್ವಲ್ಪ ಬೇಜಾರಿದೆ. ಏನ್ ಮಾಡೋದಕ್ಕಾಗಲ್ಲ. ಆವಾಗಿಂದ ನಾನು ಕೇಳ್ತಿದ್ದೆ ವಿಡಿಯೋ ಕಳ್ಸು ಅಂತ. ಬಟ್ ತುಂಬಾ ಸ್ಟೋರೇಜ್ ಇರೋದ್ರಿಂದ ಕಳ್ಸಕ್ ಆಗಿಲ್ಲ. ಸೊ ಈ ಸಲ ದೀಪಾವಳಿಗೆ ಹೋದಾಗ ಹೆಂಗಿದ್ರು ತಗೊಂಡ್ಬಿಟ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಅಂತ ಬೆಲ್ ಐಕನ್ ತಪ್ಪದೆ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಹೋದಾಗ ಇದಕ್ಕಿಂತ ತುಂಬಾ ಭಾರಿಯಾಗಿ ದೊಡ್ಡ ಗಾತ್ರದಲ್ಲಿ ಇನ್ನೂ ನಿಮ್ಗೆ ತುಂಬಾ ಚೆನ್ನಾಗಿರುವಂತ ರೆಸಿಪಿ ಮಾಡಿ ತೋರಿಸ್ತೀನಿ. ಮತ್ತೊಂದು ವಿಡಿಯೋ ಸಿಗೋಣ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.